ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದೇವರಾಜ್ ಅವರು ಮಾತನಾಡ್ತಾ ಇದ್ರು, ಚೆನ್ನಮ್ಮ ಅವರನ್ನ ಬಹಳ ಹತ್ತಿರದಿಂದ ನೋಡಿದ್ದೀವಿ, ಜೊತೆಗೆ ಅವರ ಆತಿಥ್ಯವನ್ನ ಸ್ವೀಕಾರ ಮಾಡಿದ್ದೀವಿ. ಬಂದಂತಹ ಜನರಿಗೆ ಅವರು ಯಾವ ರೀತಿ ಅತಿಥಿ ಸತ್ಕಾರ ಮಾಡ್ತಾ ಇದ್ರು, ಬಡಬಗ್ಗರಿಗೆ ಯಾವ ರೀತಿ ಸಹಾಯ ಮಾಡಿದ್ರು, ತೆರೆಮರೆಯಲ್ಲೇ ನಿಂತ್ಕೊಂಡು ಎಲ್ಲೂ ಕೂಡ ಓಪನ್ ಆಗಿ ತೋರಿಸ್ಕೊಂಡೇ ಇಲ್ಲ. ಅವರು ಸಹಾಯ ಮಾಡಿರೋದು ಸಾರ್ವಜನಿಕ ಜೀವನದಲ್ಲಿ ಗುರುತಿಸ್ಕೊಂಡಿರೋದಾಗಿರಬಹುದು, ಅಥವಾ ಈ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರುವಂತಹ ವಿಚಾರನೆ ಬಹುತೇಕರಿಗೆ ಗೊತ್ತಿಲ್ಲ ಅಂತ ಅಲ್ವಾ ದೇವರಾಜು ಸರ್? ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಖಂಡಿತವಾಗಿ ಈ ಯಾವ ವಿಚಾರಗಳಿಗೂ ಸಹ ಎಲ್ಲೋ ಸ್ವತಃ ಶ್ರೀಮತಿ ಚೆನ್ನಮ್ಮನವರೇ ಸಹ ಈ ವಿಚಾರಗಳು ಹೊರಗಡೆ ಹೋಗ್ದಾಗೂ ನೋಡ್ಕೊತಾ ಇದ್ರು. ಅಲ್ಲಿಗೆ ಮರೆತು ಹೋಗ್ಬೇಕು ಅವರು. ಸೊ ವರ್ಷಕ್ಕೊಂದ್ಸಲ ಯಾರಿಗೆ ಇವರು ನೆರವನ್ನು ನೀಡಿರ್ತಾರೆ, ಅವ್ರ ಬದುಕನ್ನು ಕಟ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ, ಯಾವಾಗಲೂ ಒಂದು ಸಲ ವರ್ಷಕ್ಕೊಂದ್ಸಲ ಬಂದು ಇವರು ಆಶೀರ್ವಾದ ಪಡ್ಕೊಂಡು ಹೋಗೋರು. ಆ ಒಂದು ಪದ್ಧತಿ ಅಷ್ಟೇ. ಅದ್ರ ನಂತರ ನನ್ನಿಂದ ನೀನು ಇಂಥವ್ರು ಸಹಾಯ ಮಾಡಿದ್ದೀನಿ, ಮತ್ತೊಬ್ರು ಮಾಡಿದ್ದೀನಿ, ಅಪ್ಪಿ ತಪ್ಪಿಯೂ ಇವರೆಲ್ಲೂ ಸಹ ಹೇಳ್ತಾನೆ ಇರಲಿಲ್ಲಮ್ಮ. ಇಂಥವ್ರ ಮನೆಗೆ ನಾನು ಮಾಡಿದ್ದೀನಿ, ಇಂಥ ಊರಿಗೆ ಮಾಡಿದ್ದೀನಿ, ಅಪ್ಪಿತಪ್ಪಿ ಹೇಳ್ಕೊತಿರ್ಲಿಲ್ಲ. ಸೊ ಒಂದು ಕಡೆ ಶ್ರೀಮತಿ ಚೆನ್ನಮ್ಮನವ್ರ ಕನಸನ್ನು ಹಾಸನ ಜಿಲ್ಲೆಯಲ್ಲಿ ಸನ್ಮಾನ್ಯ ರೇವಣ್ಣವರು ಅದನ್ನು ಸಾಕಾರ ಮಾಡೋರು, ಅದರಲ್ಲೂ ಕೊರತೆ ಬರ್ತಿರಲಿಲ್ಲ. ಇವರೆಲ್ಲರನ್ನ ಬಳಸ್ಕೊಂಡು ಕುಮಾರಣ್ಣವ್ರನ್ನಂತೂ ಬಿಡಿ, ಅವರಿಗೆ ಪೂರ್ಣ ಮನಸ್ಸಿಂದ ಆಶೀರ್ವಾದ ಮಾಡೋರು, ಒಳ್ಳೆ ಆಡಳಿತವನ್ನು ಈ ರಾಜ್ಯಕ್ಕೆ ಕೊಡಲಿ ಅಂತೇಳಿ ಅಷ್ಟರ ಮಟ್ಟಿಗೆ ಗಟ್ಟಿಯಾಗಿರ್ತಿತ್ತು ಅವರ ಆಶೀರ್ವಾದ. ಯಾವತ್ತೂ ಕೂಡ ಅವ್ರ ಮನಸ್ಥಿತಿ ಬದಲಾವಣೆ ಆಗ್ಲೇ ಇಲ್ವಾ? ಕಷ್ಟದ ದಿನಗಳನ್ನ ನೋಡಿದ್ದಾರೆ. ಶಾಸಕರಾಗಿದ್ದಾಗ ದೇವೇಗೌಡರು, ಅದಾದ ನಂತರ ದೇಶದ ಅತ್ಯುನ್ನತ ಹುದ್ದೆ ಪ್ರಧಾನಿ ಪಟ್ಟಕ್ಕೆ ಏರಿದಾಗ್ಲೂ ಕೂಡ ಹಮ್ಮು ಬಿಮ್ಮು ಇರಲೇ ಇಲ್ಲ ಚೆನ್ನಮ್ಮ ಅವರಿಗೆ ಅಂತ. ಹೌದಮ್ಮ. ಈಗ ಡೆಲ್ಲಿಗೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಘಟನೆ ನಡೀತು, ಅದನ್ನೊಂದು ಹೇಳ್ತೀನಿ. ನೀವು ಆಗಲೇ ಕೇಳಿದರೆ ರಾಜಕೀಯಕ್ಕೆ ಬರೋ ವಿಷಯದಲ್ಲಿ ಅವರಿಗೆ ಆಸಕ್ತಿ ಇರಲಿಲ್ವಾ ಅಂತೇಳಿ. ಒಬ್ಬರು ನಮ್ಮ ದೊಡ್ಡ ನಾಯಕರೇ, ನಮ್ಮ ಪಕ್ಷದ ನಾಯಕರಾಗಿದ್ದರು, ಈಗ ನಮ್ಮ ಪಕ್ಷದಲ್ಲಿಲ್ಲ ಬಿಡಿ. ಅವರು ಒಂದ್ಸಲ ಇವ್ರನ್ನ ಕೇಳ್ತಾರೆ, ಇಲ್ಲ ನಿಮ್ಮನ್ನೆಲ್ಲೋ ಒಂದು ಕಡೆ MLA ಮಾಡಬೇಕು, ಇಲ್ಲಾಂದರೆ MP ಆರು ನಾವು ಮಾಡಲೇಬೇಕು ಅಂತ ಹೇಳ್ತಾರೆ. ಅವಾಗ ಏನು ಹೇಳ್ತಾರೆ ಗೊತ್ತಾ? ಆಶ್ಚರ್ಯ ಆಗುತ್ತೆ. ಬಹುಶಃ ಹಳ್ಳಿಯಿಂದ ಬಂದವರಿಗೆ ಇದೆಲ್ಲರೂ ಗೊತ್ತೇ ಇರ್ತದೆ. ಮನೆಗಳಲ್ಲಿ ಯಾರು ಅಪಶಕುನದ ಮಾತುಗಳನ್ನು ಅಥವಾ ಅಪದ್ಧವಾದ ಮಾತುಗಳನ್ನ ಆಡಿದ್ರೆ ಬಿಡ್ತು ಅಂತ ಹೇಳಿಸ್ತಾ ಇದ್ರು. ಅವಾಗ ತಕ್ಷಣನೇ ಆ ನಾಯಕರಿಗೆ ಇವ್ರು ಹೇಳ್ತಾರೆ, ಚೆನ್ನಮ್ಮನವರು, ಬಿಡ್ತು ಅಂತನ್ರಿ, ದಯವಿಟ್ಟು ಇನ್ನೊಂದ್ಸಲ ಆ ಮಾತು ಹೇಳ್ಬೇಡಿ. ಅಂದರೆ ಏನೋ ಒಂದು ಪಾಪದ ಮಾತನ್ನು ಅವ್ರು ಆಡ್ಬಿಟ್ರೇನೋ, ಅಪದ್ಧ ಅಪಶಕುನದ ಮಾತು. ಅಂದರೆ ಇವ್ರ ಪಾಲಿಗೆ ರಾಜಕೀಯಕ್ಕೆ ಸೇರುವಂಥದ್ದು ಅಪಶಕುನವಾಗಿತ್ತು ಲೆಕ್ಕ ಹಾಕೊಳ್ಳಿ. ಅಷ್ಟರ ಮಟ್ಟಿಗೆ ರಾಜಕೀಯದಿಂದ ತನ್ನನ್ನು ತಾನು ದೂರ ಇಟ್ಕೊಂಡಿದ್ರು. ಮನೆಯವರೆಲ್ಲ ರಾಜಕೀಯದಲ್ಲಿರ್ಬೋದು, ಆದರೂ ಮಾತ್ರ ಇವರು ರಾಜಕೀಯಕ್ಕೆ ಅಪ್ಪಿತಪ್ಪಿ ಅಂಟ್ಕೊಳ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ಇರ್ತಿತ್ತು. ಅವರು ಏನೇ ಆ ಶ್ರೇಯಸ್ಸನ್ನು ಅವರ ಮನೆಯ ಕುಟುಂಬದ ಸದಸ್ಯರಲ್ಲಿ ನೋಡ್ತಿದ್ರೋ ಹೊರತು ಮಾಡ್ತಿರಲಿಲ್ಲ. ದೆಹಲಿಯಲ್ಲಿ ಇನ್ನೊಂದು ಘಟನೆ ನಡೀತಿತ್ತಮ್ಮ. ಸನ್ಮಾನ್ಯ ಪೂಜ್ಯ ದೇವೇಗೌಡರು ದೆಹಲಿಯಲ್ಲಿ ಏನು ಪ್ರಧಾನಮಂತ್ರಿಗಳಾಗಿ ಆಗ್ತಾರೆ, ಓದ್ತು ಅಂತಾರೆ, ಎಲ್ಲ ಆಗೋಗುತ್ತೆ. ದೆಹಲಿಯಲ್ಲಿ ಇವರು ಪ್ರಧಾನಮಂತ್ರಿಗಳು ಆಗ್ತಿದ್ದಾಗೆ ಒಂದು ಘಟನೆ ನಡೀತಮ್ಮ. ದೆಹಲಿಯಲ್ಲಿ ಇರ್ತಕ್ಕಂಥ ಹಲವಾರು ಹೋಟೆಲ್ಗಳಲ್ಲಿ ಪ್ರೈಮ್ ಮಿನಿಸ್ಟರ್ ಡಿಲೈಟ್ಸ್ ಅಂತ ಅಂದ್ಬಿಟ್ಟು ಬೋರ್ಡ್ ಹಾಕ್ಬಿಡ್ತಾರೆ. ಮುದ್ದೆಯನ್ನು ಅಲ್ಲ ತಯಾರು ಮಾಡುವಂಥದ್ದು, ತಯಾರು ಮಾಡಿ ಊಟಕ್ಕೆ ಬಡಿಸುವಂಥದ್ದನ್ನು ಮೆನುನಲ್ಲಿ ಇದನ್ನೆಲ್ಲ ಕಡೆ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಡೆಲ್ಲಿನಲ್ಲಿ ಹಲವಾರು ಹೋಟ್ಲುಗಳಲ್ಲಿ, ಸ್ಟಾರ್ ಹೋಟ್ಲುಗಳಲ್ಲಿ ಮುದ್ದೆ ಅವತ್ತಿನ ದಿವಸ ಪ್ರಾರಂಭ ಆಗ್ಬಿಡುತ್ತೆ. ಅದನ್ನೇ ಸನ್ಮಾನ್ಯ ಮೋದಿಯವರು ಮುದ್ದೆ, ದೇವೇಗೌಡರಿಂದಾಗಿ ಮುದ್ದೆ ಇವತ್ತು ಪ್ರಖ್ಯಾತಿಯನ್ನು ಪಡೀತು ಅಂತಕ್ಕಂಥದ್ದು ಮೊನ್ನೆ ತಾನೇ ಹೇಳಿದ್ದಾರೆ. ಆದರೆ ಸತ್ಯ ಏನು ಗೊತ್ತಾ? ಆ ಮುದ್ದೆಯನ್ನು ಮಾಡೋ ವಿಧಾನ ಹೇಗೆ ಅಂತ ನಮ್ಮ ಹೆಣ್ಮಕ್ಳು ತಿಳ್ಕೋಬೇಕು. ಆ ಮುದ್ದೆಗೆ ಹಿಟ್ಟಿಲ್ಲಿಂದ ಬರ್ತಿತ್ತು ಗೊತ್ತು ದೆಹಲಿಗೆ. ಅವರ ತಮ್ಮನ ಮನೆ ಶ್ರೀಯುತ ಪುಟ್ಟಸ್ವಾಮಿಗೌಡರು ಇವತ್ತಿಲ್ಲ, ಅವರು ದೈವಾಧೀನರಾಗಿದ್ದಾರೆ. ಅವರು ಆ ರಾಗಿಯನ್ನು ರಾತ್ರಿಯೆಲ್ಲ ತೊಳೆದು ನೆನೆಸಿಟ್ಟು ಬೆಳಗ್ಗೆ ಅದನ್ನು ಒಣಗಿಸಿ ನಂತರ ಹಿಟ್ಟನ್ನು ಮಾಡಿ ದೆಹಲಿ ಕಳಿಸ್ಕೊಡ್ತಾ ಇದ್ರು, ಅಥವಾ ಇವರೇ ತೊಗೊಂಡೋಗ್ತಾ ಇದ್ರು. ಆ ಹಿಟ್ಟಲ್ಲಿ ಮುದ್ದೆಯನ್ನು ಮಾಡಿ ಪ್ರತಿ ದಿವಸ ಸ್ವತಃ ಶ್ರೀಮತಿ ಚೆನ್ನಮ್ಮನವರೇ ಮುದ್ದೆ ಮಾಡಿ ಅಡುಗೆ ಮಾಡಿ ಅವ್ರಿಗೆ ಬಡಿಸ್ತಾ ಇದ್ರು. ಅವ್ರ ಜೊತೆಲಿ ಎಷ್ಟೇ ಜನ ಬರಲಿ ಅಷ್ಟು ಜನಕ್ಕೂ ಇವರೇ ಅಡುಗೆ ಮಾಡಿ ಬಡಿಸ್ತಿದ್ರು. ಪ್ರೈಮ್ ಮಿನಿಸ್ಟರ್ ಮಡದಿ ಅಡುಗೆ ಮಾಡಿ ಬಡಿಸ್ತಿದ್ರು ಅನ್ನೋದನ್ನ ನೀವು ಊಹಿಸ್ಕೊತೀರಾ? ಅದು ಈ ವಿಧಾನದಲ್ಲಿ ಮುದ್ದೆಯನ್ನು ತಯಾರು ಮಾಡ್ತಿದ್ರು ಅಂತ ಬಡಿಸ್ಕೊತೀರಾ? ಅಷ್ಟು ಚೆನ್ನಾಗಿ ಮುದ್ದೆಯನ್ನು ಅಚ್ಚುಕಟ್ಟಾಗಿ ಆರೋಗ್ಯಪೂರ್ಣವಾಗಿ ಆರೋಗ್ಯಕರವಾಗಿ ಮಾಡಬೇಕು ಅನ್ನೋದನ್ನು ಇವರು ತೋರಿಸ್ಕೊಡ್ತಾ ಇದ್ರು. ಹೊರಗಡೆ ಅವರು ಎಷ್ಟೇ ಉನ್ನತ ಹುದ್ದೆಯಲ್ಲಿದ್ರು ಕೂಡ ಮನೆಯಲ್ಲಿ ಅವ್ರ ಕುಟುಂಬದ ಸದಸ್ಯರು, ಕುಟುಂಬದ ಸಾಮಾನ್ಯ ನನ್ನ ಪತಿ ಅವರಿಗೆ ಒಳ್ಳೇದಾಗಬೇಕು, ಒಳ್ಳೆ ರೀತಿ ಆಹಾರ ಕೊಡಬೇಕು, ಅಷ್ಟೇ ಅವ್ರ ಜವಾಬ್ದಾರಿ. ಅವ್ರ ಮೂಲಕ ಮಾತ್ರ ಇವ್ರ ಶ್ರೇಯಸ್ಸನ್ನು ನೋಡ್ತಾ ಇದ್ದಾರೆ. ಈ ತರ ಸಾಧ್ಯವನ್ನ ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ, ಸಾಧ್ಯನೇ ಇಲ್ಲ. ಅದು ಮುದ್ದೆಯ ಬಗ್ಗೆ ಒಂದು ಹಿಂದೆ ಇರ್ತಕ್ಕಂಥ ಒಂದು ದುಡಿಮೆ ಇದು. ಅಷ್ಟರ ಮಟ್ಟಿಗೆ ಇವತ್ತು ಪ್ರಖ್ಯಾತಿಯನ್ನು ಪಡೀಲಿಕ್ಕೆ ಕಾರಣ ಪೂಜ್ಯ ದೇವೇಗೌಡರು ಅದನ್ನು ಉಪಯೋಗಿಸಿದ್ದಕ್ಕೆ ಅಂತಲ್ಲ, ಇವರು ತಯಾರು ಮಾಡಿ ಯಾವ ರೀತಿ ಕೊಡ್ತಾ ಇದ್ರು ಲೆಕ್ಕ ಹಾಕೊಳ್ಳಿ. ಅದು ಅತಿ ಮುಖ್ಯ. ಆದರೆ ಹಿಂದೆಗಡೆ ಇದ್ದಂಥ ಶ್ರಮ ಯಾರ್ದು ಅಂತಕ್ಕಂಥದ್ದು ಅತಿ ಮುಖ್ಯ. ಸೊ ಈ ರೀತಿಯಾಗಿ ಒಂದೊಂದು ವಿಷಯದಲ್ಲೂ ಸಹ ಏನೇ ಅವರು ನಿರ್ವಹಣೆ ಮಾಡಲಿ ಅಚ್ಚುಕಟ್ಟಾಗಿ ಮಾಡೋರು, ಅದನ್ನು ಇದೇ ವಿಧಾನದಲ್ಲಿ ಮಾಡಬೇಕು ಅಂತ ಮಾಡೋರು. ಪೂಜೆ ಮಾಡಿದ್ರು ಸಹ ಹೀಗೆ ಮಾಡಬೇಕು ಅಂತ ಮಾಡೋರು, ಅಡುಗೆ ಮಾಡಬೇಕಾದ್ರು ಹೀಗೆ ಮಾಡಬೇಕು ಅಂತ ಮಾಡೋರು. ನಂತರ ನೀವು ಆತಿಥ್ಯವನ್ನು ಯಾರಿಗಾರು ಮಾಡಬೇಕಾದ್ರೆ ಅದು ಹೀಗೆ ಮಾಡಬೇಕು ಅಂತ ಅವರಿಂದ ನೋಡಿ ಕಲಿಯುವಂಥದ್ದು. ಮನೆಗಳನ್ನು ನಿರ್ವಹಣೆ ಮಾಡಬೇಕಾದ್ರೆ ಹೀಗೆ ಮಾಡಬೇಕು. ಇಷ್ಟರ ಮಟ್ಟಿಗೆ ಒಂದೊಂದು ವಿಷಯದಲ್ಲೂ ಸಹ ಅಚ್ಚುಕಟ್ಟುತನ ಅನ್ನೋದು ಅವರಲ್ಲಿ ತುಂಬಿರ್ತಿತ್ತು.
ಇದು ಒಂದು ಕಡೆ ಆಯ್ತಮ್ಮ. ಮತ್ತು ಇನ್ನೊಂದು ಘಟನೆ ನಡೆಯುತ್ತಮ್ಮ. ಇದನ್ನು ನಾನು ಬಹುಶಃ ಇದನ್ನು ಹೇಳಲೇಬೇಕು, ಎಲ್ಲರಿಗೂ ಗೊತ್ತಿರೋವಂಥ ವಿಷಯ, ಮುಚ್ಚುಮರೆ ಏನೂ ಇಲ್ಲ, ತಮ್ಮ ವಾಹಿನಿಯಲ್ಲೂ ತೋರಿಸಿದ್ರಿ. ಅವರು ಒಂದು ಸಲ ಹೋದಂಥ ಸಂದರ್ಭದಲ್ಲಿ ಎಂತಹ ಇವರು ಕ್ಷಮೆಯ ದರಿತ್ರಿ ಅಂತಂದರೆ, ಒಂದು ಘಟನೆ ನಡೆದೋಗ್ಬಿಡುತ್ತೆ, ಒಂದು ದುರಂತ ನಡೆದೋಗ್ಬಿಡುತ್ತೆ. ಅವ್ರದ್ದೇ ಒಂದು ಸಂಬಂಧಿಕರು ಅವ್ರ ಮೇಲೆ ಆಸಿಡ್ ದಾಳಿಯನ್ನು ಮಾಡಿಬಿಡ್ತಾರೆ. ಮಾಡಿದಂಥ ಸಂದರ್ಭದಲ್ಲಿ ಅವರ ತಂದೆ ಯಾವ ಒಬ್ಬ ಹುಡುಗ ಆಸಿಡ್ ದಾಳಿ ಮಾಡ್ತಾನೆ, ಅವ್ರ ತಂದೆಗೆ ಕ್ಯಾನ್ಸರ್ ಆಗಿರುತ್ತೆ. ಈ ಹುಡುಗನು ಜೈಲಿಗೆ ಸೇರ್ಕೊಂಡ್ಬಿಡ್ತಾನೆ. ಸೊ ಈ ಸಂದರ್ಭದಲ್ಲಿ ಕೊನೆಗೆ ಒಂದು ಸಲ ದೇವೇಗೌಡರು ಹೇಳ್ತಾರೆ, ಯೋಚನೆ ಮಾಡು, ಆತನ ಜೈಲು ಕಳಿಸೋದು ಮುಖ್ಯನಾ ಅಥವಾ ಅವನ್ನ ಹೊರಗಡೆ ತಂದು ಅವ್ರ ಕುಟುಂಬಕ್ಕೆ ಆಸರೆಯಾಗಿ ಮಾಡೋದು ಮುಖ್ಯನಾ ನೋಡಿ. ತಕ್ಷಣವೇ ಹೇಳ್ತಾರೆ, ಇಂದು ಮುಂದೆ ಯೋಚನೆ ಮಾಡಲ್ಲ, ಯಾವುದೇ ಕಾರಣಕ್ಕೂ ಅವ್ನು ಜೈಲಿಗೆ ಹೋಗ್ಬಾರ್ದು, ಹೇಗಾರು ಮಾಡಿ ನಾವು ಕೊಟ್ಟಿರೋ ಕಂಪ್ಲೇಂಟನ್ನು ವಾಪಸ್ ತೊಗೊಂಬಿಡಿ. ಆಮೇಲೆ ಲೆಕ್ಕ ಹಾಕೊಳ್ಳಿ, ತಕ್ಷಣವೇ ಆ ಮಗುವನ್ನು ಕ್ಷಮಿಸಿ ಅವನಿಗೊಂದು ಬದುಕನ್ನು ಕಟ್ಕೊಡ್ಲಿಕ್ಕೆ ದಾರಿ ಮಾಡಿಕೊಡ್ತಾರೆ. ಅಷ್ಟರ ಮಟ್ಟಿಗೆ ಇವರು ಅದನ್ನು ಒಂದು ಘಟನೆ ಆಯಿತು. ಇನ್ನೂ ಒಂದು ಘಟನೆ ನಡೆಯುತ್ತಮ್ಮ. ಇವ್ರ ಕುಟುಂಬದ ನಾವು ಎಲ್ಲರೂ ಗೊತ್ತಿರುವಾಗ ಇತ್ತೀಚೆಗೆ ಬಹುಶಃ ಒಂದು 1.5 ವರ್ಷದಲ್ಲಿ ಒಂದು ಘಟನೆ ನಡೆಯುತ್ತೆ. ನಡೆದಂಥ ಸಂದರ್ಭದಲ್ಲಿ ಇವ್ರ ಕುಟುಂಬದಲ್ಲಿ ಸ್ಪಷ್ಟವಾದ ಅಭಿಪ್ರಾಯ ಇರುತ್ತಮ್ಮ. ಏನು, ಶ್ರೀಯುತ ಪ್ರಜ್ವಲ್ ರೇವಣ್ಣವರು ತಪ್ಪು ಮಾಡಿದರೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಿ ಅನ್ನೋದ್ರ ಬಗ್ಗೆ ಎರಡು ಮಾತಿರಲಿಲ್ಲ, ಯಾರಲ್ಲೂ ದ್ವಂದ್ವ ಇರಲಿಲ್ಲ. ಆದರೆ ಈ ನೆಪ ಇಟ್ಕೊಂಡು ಅವ್ರ ಕುಟುಂಬವನ್ನೇ ಸಂಪೂರ್ಣವಾಗಿ ಮುಗಿಸ್ಬೇಕು ಅಂತಕ್ಕಂತಹ ಷಡ್ಯಂತ್ರ ನಡೆಯುತ್ತಲ್ಲ, ಅದ್ರ ಬಗ್ಗೆ ನಾನು ಶ್ರೀಮತಿ ಚೆನ್ನಮ್ಮನವ್ರು ನೋಡಿದಾಗ ಎಲ್ಲೂ ಸಹ ವಿಚಲಿತರಾಗಿದ್ದು ನಾನು ನೋಡಿರಲಿಲ್ಲ. ಇನ್ನೂ ದೇವೇಗೌಡರು ವಿಚಲಿತರಾಗಿದ್ದು ನೋಡಿದ್ವಿ, ಕುಮಾರಣ್ಣ ವಿಚಲಿತರಾಗಿದ್ದು ನೋಡಿದ್ವಿ, ಸನ್ಮಾನ್ಯ ರೇವಣ್ಣ ಸಾಹೇಬರು ವಿಚಲಿತರಾಗಿರೋದು ನೋಡಿದ್ವಿ. ಆದರೆ ಇವರು ಎಂದೂ ಸಹ ವಿಚಲಿತರಾಗಿರೋದು ನಾನು ನೋಡಿರಲಿಲ್ಲ. ಆ ಸಂದರ್ಭದಲ್ಲಿ ನಾನೇ ಅವತ್ತು ಒಂದು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಇವ್ರ ಮುಖಾಂತರ ಹಾಕ್ಸುವಂಥ ಸಂದರ್ಭ ಬಂತು. ಹೋಗಿ ಕುಳಿತುಕೊಂಡಂಥ ಸಂದರ್ಭದಲ್ಲಿ ಅವ್ರು ಸಹಿ ಮಾಡಿದಾಗ ನನಗೆ ಆಕ್ರೋಶ ಇತ್ತು, ನನಗೆ ಸಿಟ್ಟಿತ್ತು, ನೋವಿತ್ತು. ಆದರೆ ಸಿಟ್ಟೇನೋ ಈ ಕುಟುಂಬಕ್ಕೆ ಇದನ್ನು ಅಂಟಿಸ್ಬೇಕು ಅಂತ ಹೊಡ್ತೀಯಾರಲ್ಲ, ಅದ್ರ ವಿರುದ್ಧವಾಗಿ ಏನೋ ಒಂದು ಸಿಟ್ಟಿತ್ತು. ಸೊ ಅದನ್ನು ನಾನು ತೋರ್ಪಡಿಸ್ಕೊಂಡಾಗ ಅವರು ಎಷ್ಟು ಭಾಳಷ್ಟು ಮುತ್ಸದ್ದಿತನದಿಂದ ಅವ್ರು ಮಾತನಾಡ್ತಾರೆ ಅಂತಂದರೆ, ಸ್ಥಿತಪ್ರಜ್ಞೆ ಅಂತ ಕರೆದ್ರೆ ಅವತ್ತು ಅದಕ್ಕೆ ಅನ್ವರ್ಥವಾಗಿತ್ತು. ಒಂದೇ ಒಂದು ಮಾತನ್ನು ಹೇಳ್ತಾರೆ, ನೋಡಿ ಇದ್ರ ಬಗ್ಗೆ ನಾವು ಮಾತು ಬೆಳೆಸೋ ಅಗತ್ಯ ಇಲ್ಲ, ಅಲ್ಲಿದ್ದಾನಲ್ಲ ಶಿವನ ಫೋಟೋ ತೋರಿಸಿ ಅವನಲ್ಲಿದ್ದಾನಲ್ವ ಅವ್ನು ನೋಡ್ಕೊತಾನೆ ಬಿಡಿ. ನನಗೆ ಸ್ವಲ್ಪ ನೋವು ಇಲ್ಲ ಅಂತಲ್ಲ, ಎಂದೂ ಆಗಿರಲಿಲ್ಲ, ಸ್ವಲ್ಪ ನೋವಾಯಿತು. ನಮ್ಮ ಕುಟುಂಬನೇ ಮುಗಿಸ್ಬೇಕು ಅನ್ನೋ ಒಂದು ಷಡ್ಯಂತ್ರ ಬೇಕಾಗಿರಲಿಲ್ಲ, ಏನೋ ನಡೆದೋಗ್ಬಿಟ್ಟಿದೆ ಬಿಡಿ ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಾರೆ. ಅಷ್ಟಕ್ಕೆ ಅದನ್ನು ನಿಲ್ಲಿಸ್ಬಿಡ್ತಾರೆ. ಅದರಿಂದ ಆಚೆಗೆ ಒಂದು ಶಬ್ದನೂ ಬರೋಲ್ಲ. ನಾನು ಕೊಟ್ಟಂಥ ಅರ್ಜಿಗೆ ಸಹಿ ಮಾಡಿಕೊಡ್ತಾರೆ, ನಾನು ತೊಗೊಂಬಂದ್ಬಿಡ್ತೀನಿ. ನನಗೆ ಆಶ್ಚರ್ಯ ಆಗತ್ತೆ, ಎಂಥ ಸ್ಥಿತಪ್ರಜ್ಞೆನಪ್ಪ ಇದು ನಿಜಕ್ಕೂ ಎಂಥ ತಾಯಿ ಆದವ್ರಿಗೂ ಒಂದು ಸಿಟ್ಟಿರಬೇಕಲ್ವ, ರೋಷ ಇರಬೇಕಲ್ವ ಅಂತ ನನಗೆ ಅಂದ್ಕೊಂಡೇ ನಾನು ಹೊರಗಡೆ ಬಂದೆ. ಸೊ ಅಂಥದ್ದು ಒಂದು ಘಟನೆಗೆ ನಾನು ಒಂದು ಸಲ ಸಾಕ್ಷಿ ಆದೆ. ನಂತರ ಮುಂದೆ ಏನಾಗುತ್ತೆ, ಒಂದು ವಾಹಿನಿಯವರಮ್ಮ ಒಂದು ವಾರ ಬಿಡದಂಗೆ ಅವ್ರ ಕುಟುಂಬದ ಬಗ್ಗೆ ಸತತವಾಗಿ, ನಾನು ಯಾವ ಒಂದು ಅರ್ಜಿಯನ್ನು ಸಹಿ ಮಾಡಿಸ್ಕೊಳ್ಳಿಕ್ಕೆ ಹೋಗಿದ್ನೋ ಅದೇ ಒಂದು ಘಟನೆ ಅದು. ಸತತವಾಗಿ ಅವತ್ತೊಂದು ದಿವಸ ಅವ್ರ ಬಗ್ಗೆ ಅಪಪ್ರಚಾರ, ಅವ್ರ ಕುಟುಂಬದ ಬಗ್ಗೆ ಅಪಪ್ರಚಾರ, ಕುಟುಂಬದ ಎಲ್ಲ ಸದಸ್ಯರ ಏನಾದರೂ ಕಾಡ್ತಾ ಇತ್ತು ಅವರಿಗೆ ತುಂಬ ಚೆನ್ನಮ್ಮ ಅವರಿಗೆ. ಅದನ್ನು ಹೀಗೆ ಹೇಳ್ತೀನಮ್ಮ. ಅವರು ಏನು ಹೇಳ್ತಾರೆ, ಅವ್ರ ಕುಟುಂಬದ ಎಲ್ಲ ಸದಸ್ಯರನ್ನು ತೇಜೋವಧೆ ಮಾಡತಕ್ಕಂಥದ್ದನ್ನು ಬಿತ್ತರಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲೇ ನಾನು ಈ ಒಂದು ಅರ್ಜಿಯನ್ನು ಹಿಡ್ಕೊಂಡು ಹೋಗಿ ಸಹಿಯನ್ನು ಪಡಿಲಿಕ್ಕೆ ಹೋದೆ. ಆ ಸಂದರ್ಭದಲ್ಲಿ ನಾನು ಹಲವಾರು ವಿಷಯಗಳನ್ನ ಪ್ರಸ್ತಾಪ ಮಾಡಿದೆ. ಅವರು ಮನಸ್ಸಲ್ಲಿ ಒಂದು ಕಡೆ, ಹೌದು ಯಾರೋ ಹುಡುಗರು ತಪ್ಪು ಮಾಡ್ತಾರೆ, ಬೆಳೆಯೋ ಹುಡುಗರು ತಪ್ಪು ಮಾಡ್ತಾರೆ, ಆ ತಪ್ಪಿಗೆ ಶಿಕ್ಷೆ ಕಾನೂನಾತ್ಮಕವಾಗಿ ಆಗಬೇಕು, ಯಾರೋ ಒಬ್ಬರು ಕೊಡೋವಂಥದ್ದಲ್ಲ, ಅದಕ್ಕೆ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹೊರತು ಇದನ್ನು ನೆಪ ಇಟ್ಕೊಂಡು ಈ ರೀತಿಯೆಲ್ಲ ಮಾಡಿದ್ರಲ್ಲ, ಇದು ಮಾಡಬಾರ್ದಾಗಿತ್ತು, ಹೋಗಲೇ ಬಿಡಿ, ಇದನ್ನೆಲ್ಲ ಬಿತ್ತರ ಮಾಡೋದ್ರಿಂದ ಅವರೆಲ್ಲೋ ಒಂದು ಕಡೆ ಬದುಕನ್ನು ಕಟ್ಕೋತಾರೆ ಅಂತ ಕಾಣುತ್ತೆ, ಕಟ್ಕೊಳ್ಳಿ ಬಿಡಿ. ನೋಡಿ ಎಂಥ ಮಾತು ಅಂತಂದರೆ, ಕಂಡವರ ಚಿತೆಯಲ್ಲಿ ಮತ್ತೊಬ್ಬ ಬದುಕನ್ನು ಕಟ್ಕೋತಾನೆ ಅಂದರೆ ಅದಕ್ಕೂ ಸಮಾಧಾನದ ಉತ್ತರ ಈ ಅಮ್ಮನಿಂದ. ನನಗೆ ಅಪ್ಪ ಇವರೇನು ಮನುಷ್ಯ ಅಥವಾ ದೇವತೆನ ನಾನು ಮಾತಾಡ್ತಿರೋದು, ಆ ಥರದ ಭಾವನೆ ಬಂದ್ಬಿಡ್ತಮ್ಮ ನನಗೆ. ಈಗ ಅವ್ರ ಕುಟುಂಬದ ಬಗ್ಗೆ ಪ್ರತಿ ದಿವಸ 24 ಗಂಟೆ ಇವತ್ತು ವಾಹಿನಿಯಲ್ಲಿ ಬಿತ್ತರ ಮಾಡ್ತಿದ್ದಾರೆ ಅಪಪ್ರಚಾರವನ್ನು. ಸಣ್ಣದು ದೊಡ್ಡದು ಯಾವುದೋ ಬಿಡ್ತಿರಲಿಲ್ಲ, ಎಲ್ಲ ಮಾಡ್ತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಇಂತಹ ವಿಚಾರವನ್ನು ಬಿತ್ತರ ಮಾಡಿ ಅವರು ಬದುಕನ್ನು ಕಟ್ಕೊಳ್ಳೋ ಪರಿಸ್ಥಿತಿ ಇದ್ದರೆ ಕಟ್ಕೊಳ್ಳಿ ಬಿಡಿ ಅಂತ ಅಂದರೆ ಇನ್ನೆಷ್ಟರ ಮಟ್ಟಿಗೆ ಇವರು ಸ್ವೀಕರಿಸಿದ್ರು ಲೆಕ್ಕ ಹಾಕ್ಕೊಳ್ಳಿ. ಘಟನೆಯನ್ನು ಯಾವ ರೀತಿ, ಯಾವ ಒಂದು ಮನಸ್ಥಿತಿಯಲ್ಲಿ ಸ್ವೀಕಾರ ಮಾಡ್ತಿದ್ರು ಲೆಕ್ಕ ಹಾಕ್ಕೊಳ್ಳಿ. ಬಹುಶಃ ಈ ಒಂದು ಮನಸ್ಥಿತಿನೇ ಎಲ್ಲರಲ್ಲೂ ಸಹ ಅವರು ಬಂದಂಥ ಕಷ್ಟಗಳನ್ನು ಎದುರಿಸಲಿಕ್ಕೆ ಕೊಟ್ಟಂಥ ಶಕ್ತಿ ಅಂತ ಕಾಣುತ್ತೆ. ಈ ಮನಸ್ಥಿತಿ ಎಲ್ಲ ಕುಮಾರಣ್ಣ ನೋಡಿ, ಶ್ರೀಮತಿ ಚೆನ್ನಮ್ಮನವರಲ್ಲಿ ಒಂದು ಈ ತಾಯಿಯ ಗುಣ ಏನು ನಾವು ನೋಡ್ತಿದ್ವಿ, ಮಾತೃಗುಣವನ್ನು ನಾವು ನೋಡ್ತಿದ್ದೀವಲ್ವ, ಆ ಗುಣ ಮತ್ತು ಆ ಹೆಂಗರಳು ಯಥಾವತ್ತಾಗಿ ಇವ್ರಿಗೆ ಬಂದ್ಬಿಟ್ಟಿದೆ, ಕುಮಾರಣ್ಣವ್ರಿಗೆ ಬಂದ್ಬಿಟ್ಟಿದೆ.